ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅಮಿತ್ ವಠಾರ್ಕರ್ ಯೂಟ್ಯೂಬ್ ಚಾನಲ್. ಹೋಪ್ ಎಲ್ಲರೂ ಸೂಪರ್ ಆಗಿದ್ದೀರಾ ಅಂದ್ಕೊಳ್ತಾ ಈ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತು ಜನರಲ್ ಸರ್ವಿಸಿಗೆ ಹೋಗ್ತಾ ಇದ್ದೀನಿ. ನನ್ನ ಧೀರನ ಜನರಲ್ ಸರ್ವಿಸು ಆಲ್ರೆಡಿ ಸೆಕೆಂಡ್ ಸರ್ವಿಸ್ ಆಗಿತ್ತು. ಬಟ್ ಸೆಕೆಂಡ್ ಸರ್ವಿಸ್ ಆದಮೇಲೆ ಕೂಡ ನನ್ನ ಗಾಡಿ ಒಂದು ಆಲ್ಮೋಸ್ಟ್ 1000 ಕಿಲೋಮೀಟರ್ಸ್ ಓಡಿಸಿದ್ದೀನಿ. ಸೊ ಅದಕ್ಕೆ ಒಂದು ಜನರಲ್ ಚೆಕಪ್ಪು ಮಾನ್ಸೂನ್ ರೈಡ್ಗಿಂತ ಮೊದಲು. ಸೊ ಇನ್ನೇನು ಮಾನ್ಸೂನ್ ರೈಡ್ ಶುರು ಆಗುತ್ತೆ ನೆಕ್ಸ್ಟ್ ವೀಕಿಂದ ಕಂಟಿನ್ಯೂಸ್ ಆಗಿ. ಸೊ ನಿಮ್ಮ ಸಪೋರ್ಟು ಇಲ್ಲಿವರೆಗೂ ಹೇಗಿತ್ತು ಇದರ ಡಬಲ್ ಆಗಿ ನಮಗೆ ಇದ್ದರೆ ಸಖತ್ತಾಗಿರುತ್ತೆ. ನೀವು ಎಂಜಾಯ್ ಮಾಡ್ತೀರಾ ಮಾತ್ರ ಪ್ಲೇಸಸ್ಸು. ಆ ಥರ ಪ್ಲೇಸಸ್ಗೆ ಹೋಗ್ತಾ ಇರೋದು ಈ ಸೆಕೆಂಡ್ ಸರ್ವಿಸ್ ವಿಡಿಯೋ ಲೈಕ್ ಕಾರ್ಡಲ್ಲಿ ಡಿಸ್ಪ್ಲೇ ಆಗ್ತಾರೆ. ಸೆಕೆಂಡ್ ಸರ್ವಿಸಲ್ಲಿ ಆಲ್ರೆಡಿ ನಾನು ಹೇಳಿದೆ ಈ ಥರ ಜನರಲ್ ಚೆಕಪ್ ಹೋಗಬೇಕಾಗುತ್ತೆ ಅಂತ. ಕ್ಲಚ್ ಕೇಬಲ್ಲು ಮತ್ತು ಬ್ರೇಕ್ ಪ್ಯಾಡ್ಸು, ಆಮೇಲೆ ಇನ್ನೂ ಏನೇನು ನೀಡಿದೆ ಅದನ್ನೆಲ್ಲ ಈ ಒಂದು ಜನರಲ್ ಸರ್ವಿಸಲ್ಲಿ ಮಾಡಿಸ್ಕೊಂಬಿಡೋಣ ಅಂತ. ಸೊ ಲಾಸ್ಟ್ ಟೈಮ್ ನಾನು ಯಾವ ಸರ್ವಿಸ್ ಸೆಂಟ್ರಿಗೆ ಹೋಗಿದ್ದೆ, ನಮ್ಮ HSR ಸರ್ವಿಸ್ ಸೆಂಟರ್ ಏನಿದೆ ಮಾಗಡಿ ರೋಡಲ್ಲಿ, ಸೇಮ್ ಒಂದು ಪ್ಲೇಸ್ಗೆ ಹೋಗ್ತಾಯಿದ್ದೀನಿ. ಆ್ಯಂಡ್ ಲಾಸ್ಟ್ ಟೈಮ್ ನಾನು ರವಿ ಕುಮಾರ್ ಅನ್ನೋರನ್ನ ಮೀಟ್ ಮಾಡಿದ್ದೆ. ಇವತ್ತು ರವಿ ಕುಮಾರ್ ಸರ್ನ ಮೀಟ್ ಮಾಡಿ ಅವರೇ ಒಂದು ಕಂಪ್ಲೀಟ್ ಜನರಲ್ ಚೆಕಪ್ ಒಂದು ರೆಸ್ಪಾನ್ಸಿಬಿಲಿಟಿ ತೊಗೋತಾರೆ. ಸೊ ಅವ್ರು ಏನೇನು ಹೇಳ್ತಾರೆ ನೋಡೋಣ ಅಲ್ಲಿ ಶೋರೂಮ್ಗೆ ಹೋಗಿ. ಸೊ ಡೈರೆಕ್ಟಾಗಿ ಶೋರೂಮಲ್ಲಿ ಸಿಗ್ತೀನಿ, ಬನ್ನಿ ಶೋರೂಮ್ಗೆ ಹೋಗೋಣ. ಹೇಳ್ತೀನಿ, ಇದು ಪೆಟ್ರೋಲ್ದು ಇದೇನಿದೆ ಇದು ಕರೆಕ್ಟಾಗಿ ತೋರಿಸ್ತಾ ಇಲ್ಲ ಇಂಡಿಕೇಷನ್ ಅಂತ. ಸೊ ಅದೊಂದು ಅಪ್ಡೇಟ್ ಮಾಡಿದ್ದೀನಿ. ಸೊ ಇದು ಒಂದೇ ಪ್ರಾಬ್ಲಮ್ ಇರೋದು ಸದ್ಯಕ್ಕೆ, ಅದು ಬಿಟ್ಟರೆ ಬೇರೆ ಏನೂ ಪ್ರಾಬ್ಲಮ್ ಇಲ್ಲ ಗಾಡಿಯಲ್ಲಿ. ಸೊ ಅದನ್ನು ಆಲ್ರೆಡಿ ರವಿ ಸರ್ಗೆ ಹೇಳಿದ್ದೀನಿ, ಅವ್ರು ಮಾಡಿಸ್ಕೊಡ್ತಾರೆ. ಈಗ ಲೆಟ್ಸಿ ಹೇಗೆ ಜನರಲ್ ಚೆಕಪ್ ನಡೆಯುತ್ತೆ ಅಂತ ನಿಮಗೊಂದು ಬ್ರೀಫಾಗಿ ತೋರಿಸ್ತೀನಿ. ಕಂಪ್ಲೀಟಾಗಿ ತೋರ್ಸೋಕ್ಕಾಗದೇ ಇದ್ದರೂ ಒಂದು ಬ್ರೀಫಾಗಿ ನಿಮಗೆ ತೋರಿಸ್ತೀನಿ ಯಾವ ಥರ ಒಂದು ಶೋರೂಮಲ್ಲಿ ಜನರಲ್ ಚೆಕಪ್ ಮಾಡ್ತಾರೆ. ದೇರ್ ಈಸ್ ಲಾಟ್ ಆಫ್ ಕಮೆಂಟ್ಸ್, ರಾಯಲ್ ಎನ್ಫೀಲ್ಡ್ ಶೋರೂಮ್ ಅವ್ರು ಹಂಗೆ ಮಾಡಲ್ಲ ಹಿಂಗೆ ಮಾಡಲ್ಲ ಅಂತ. ಆ ಥರ ಎಲ್ಲ ಏನಿಲ್ಲ. ನನಗೆ ಆ ಥರ ಎಕ್ಸ್ಪೀರಿಯೆನ್ಸ್ ಅಂತೂ ಆಗಿಲ್ಲ ಇಲ್ಲಿವರೆಗೂ. ಇಟ್ ಈಸ್ ಎ ಗುಡ್ ಎಕ್ಸ್ಪೀರಿಯೆನ್ಸ್ ಇಲ್ಲಿವರೆಗೂ. ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಸೊ ಗೈಸ್, ಫೈನಲಿ ಪರ್ಮಿಷನ್ ತೊಗೊಂಡು ಒಳಗಡೆ ಬಂದಿದ್ದೀನಿ. ಸೊ ಇವಾಗ ಗಾಡಿ ರೆಡಿ ಮಾಡ್ತಾಯಿದ್ದಾರೆ. ಜನರಲ್ ಚೆಕಪ್ ಅಂದರೆ ನಾರ್ಮಲಾಗಿ ಸರ್ವಿಸ್ ಬೇರೆ ಇರುತ್ತೆ, ಬಟ್ ಜನರಲ್ ಚೆಕಪ್ ಮಾಡೋ ಒಂದು ವಿಧಾನವೇ ಬೇರೆ ಇರುತ್ತೆ. ಸೊ ಇಲ್ಲಿ ಜನರಲ್ ಚೆಕಪ್ ಸ್ಟಾರ್ಟ್ ಆಗಿದೆ, ನೀವು ನೋಡ್ಬೋದು ಗಾಡಿದು. ಸರ್, ಜನರಲ್ ಚೆಕಪ್ ಅಂದರೆ ಏನೇನು ಚೆಕ್ ಮಾಡ್ತೀರಾ ಸರ್? ಫ್ರಂಟ್ ಡಿಸ್ಪ್ಲೇಡು, ಬ್ಯಾಕ್ ಡಿಸ್ಪ್ಲೇಡು, ಏರ್ ಫಿಲ್ಟ್ರು, ಕಾರ್ಪೆಟರು, ಮತ್ತು ಇದು ಪ್ಲಗ್ಗು, ಚೈನು, ಕ್ಲಚ್ಚು, ಎಕ್ಸ್ಟೆಂಡರ್ ಕೇಬಲ್ಲು ಎಲ್ಲ ಚೆಕ್ ಮಾಡಿ ಅವ್ರಿಗೆ ಟ್ಯೂನ್ ಮಾಡಿ ರೆಡಿ ಮಾಡ್ತೀವಿ. ಓಕೆ. ಸೊ ಗೈಸ್, ನೋಡಿದ್ರಲ್ಲ ಅವರು ಹೇಳಿದ ಪಾಯಿಂಟ್ಸ್ ಎಲ್ಲ. ಸೊ ಈ ಥರ ಪ್ರತಿಯೊಂದು ಚೆಕ್ ಮಾಡ್ತಾರೆ ಸೊ ಜನರಲ್ ಚೆಕಪ್ಪಲ್ಲಿ. ಬಟ್ ಸರ್ವಿಸ್ ಅಂತ ಬಂದರೆ ಅದು ಬೇರೆ ಥರನೇ ಇರುತ್ತೆ. ಸರ್, ಟೈಮ್ ಕನ್ಸ್ಯೂಮಿಂಗ್ ಈಗ ನಾರ್ಮಲ್ ಜನರಲ್ ಚೆಕಪ್ ಅಂದರೆ ಒಂದು 1 ಅವರಲ್ಲಿ ಮುಗಿಸ್ಬಿಡ್ಬೋದಲ್ವಾ? 1 ಅವರ್ ಆಗಲ್ಲ, 1.5 ಅವರ್ ಆಗುತ್ತೆ. ಓಕೆ. ಇದು ಬೇ 1 ಮತ್ತು ಬೇ 2, ಬೇ 3 ಈ ಥರ ಡಿಫ್ರೆಂಟ್ ಬೇ. ಸೊ ಒಂದು ಸತಿ 4, 5, 6, 7 ಆಲ್ಮೋಸ್ಟ್ 7 ಬೇ ಇದೆಲ್ಲ. ಇಲ್ಲಿ ಒಂದು ಸತಿ 7 ಗಾಡಿ ರೆಡಿ ಮಾಡ್ಬೋದು. ಒಂದು ಸತಿ 7-8 ಗಾಡಿ. ಓಕೆ. ಏರ್ ಫಿಲ್ಟ್ರ್ ಅಲ್ಲ ಅದು? ಏರ್ ಫಿಲ್ಟರ್ ಸರ್ ಇದು. ಓಕೆ, ಚೆನ್ನಾಗಿದೆ, ಇನ್ನೂ ಓಡುತ್ತೆ. ಓಕೆ. ನೀರು ಅದರೊಳಗಡೆ ಹೋದಾಗಲೇ ಅದು ಪ್ರಾಬ್ಲಮ್ ಆಗೋದಲ್ಲ? ನೀರು ಆಯಿಲ್. ಓಕೆ. ಯಾರು ಔಟ್ಸೈಡಲ್ಲಿ ನಿಮಗೆ ಅಕಸ್ಮಾತ್ ಏನಾರ ಒಂದು 3 ಲೀಟರ್ಸ್ ಮೇಲೆ ಹಾಕಿದ್ರೆ ಅವಾಗ ಏರ್ ಫಿಲ್ಟರ್ಗೆ ಈ ಪೈಪಿಂದ ಇಲ್ಲಿ ಬಂದ್ಬಿಡುತ್ತೆ. ಓಕೆ. ತುಂಬ ಹೋಗುತ್ತೆ ಇಲ್ಲಿ. ಅವಾಗ ಏರ್ ಫಿಲ್ಟರ್ ಬ್ಲಾಕ್ ಆಗಿಬಿಡುತ್ತೆ, ಪಿಕಪ್ ಇರಲ್ಲ, ಮೈಲೇಜ್ ಇರಲ್ಲ. ಸೊ ಮೈಲೇಜ್ ಪಿಕಪ್ಗೆ ಮೇಯ್ನ್ ಬೇಕಾಗಿರೋದು ಏರ್ ಫಿಲ್ಟರ್. ಏರ್ ಫಿಲ್ಟ್ರೇ ಮೇನ್ ಇದೆ. ಓಕೆ. ಸೊ ಗೈಸ್, ಇವಾಗ ನೋಡ್ಬೋದು ನೀವು ಚೈನ್ ಟ್ಯೂಬ್ ಮಾಡ್ತಾ ಇದ್ದಾರೆ. ಸೊ ಆ್ಯಕ್ಚುಲಿ ಚೈನ್ ಕ್ಲೀನ್ ಮಾಡೋ ಅವಶ್ಯಕತೆ ಇಲ್ಲ, ಯಾಕಂದರೆ ನಾನು ವಾಟರ್ ವಾಶ್ ಮಾಡಿಸಿದ್ದೀನಿ. ವಾಟರ್ ವಾಶ್ ಮಾಡಿಸಿರೋದ್ರಿಂದ ಚೈನ್ ಕ್ಲೀನಾಗೇ ಇದೆ. ಸೊ ಇವರು ಬರೀ ಲೂಬ್ ಮಾಡ್ತಾ ಇದ್ದಾರೆ ಈಗ. ಸೊ ಇಫ್ ಸಪೋಸ್ ನೀವೇನಾದ್ರು ವಾಟರ್ ವಾಶ್ ಮಾಡಿಸಿಲ್ಲ, ಚೈನ್ ಗಲೀಜಾಗಿದೆ ಅಂದರೆ ಅವರು ಚೈನ್ ಕ್ಲೀನ್ ಮಾಡಿ ಆಮೇಲೆ ಚೈನ್ ಲೂಬ್ ಮಾಡ್ತಾರೆ. ಬ್ರೇಕ್ ಪ್ಯಾಡ್ ಅಂತೀವಲ್ಲ, ಬ್ರೇಕ್ ಹಿಡಿತೀವಲ್ಲ, ಅಲ್ಲಿ ಪ್ಯಾಡ್ ಬರುತ್ತೆ. ಓಕೆ. ಕ್ಲೀನ್ ಮಾಡಿ ಹಾಕ್ತೀವಿ, ಹೋಗಿದ್ರೆ ರೀಪ್ಲೇಸ್ ಮಾಡ್ತೀವಿ. ಓಕೆ. ಬ್ರೇಕ್ ಪ್ಯಾಡು, ಫ್ರಂಟ್ ಬ್ರೇಕ್ ಪ್ಯಾಡ್ ಇದು ಬಂದು ಫ್ರಂಟ್ ಬಂದು ಬೇಗ ಹೋಗಲ್ಲ. ರೈಡ್ಸ್ ಎಲ್ಲ ಜಾಸ್ತಿ ಹೋಗಲ್ಲ. ಯೂಶಲಿ ನಾವು ಫ್ರಂಟ್ ಬ್ರೇಕ್ ಜಾಸ್ತಿ ಯೂಸ್ ಮಾಡಲ್ಲ. ಯಾಕೆ ಜಾಸ್ತಿ ಯೂಸ್ ಮಾಡಿದ್ರೆ ಬ್ಯಾಕ್ ಬ್ರೇಕ್ ಚೆನ್ನಾಗಿದೆ. ಇದನ್ನೇ ಕ್ಲೀನ್ ಮಾಡಿ. ಇಲ್ಲಿ ಸೌದೋಗಿರುತ್ತಲ್ಲ, ಹೋಗಿದೆ ಅಂದರೆ. ಸೊ ಗೈಸ್, ಇಲ್ಲಿ ನೋಡ್ಬೋದು ನೀವು, ಇದು ಬ್ರೇಕ್ ಪ್ಯಾಡ್ಸು ಫುಲ್ಲು ಹೋಗಿರೋದು. ಈ ಥರ ಇದ್ದರೆ ಲೈಕ್ ದೇ ವಿಲ್ ಚೇಂಜ್. ಇಲ್ಲ ಅಂದರೆ ಇದು ಚೆನ್ನಾಗಿರೋ ಬ್ರೇಕ್ ಪ್ಯಾಡ್ಸ್ ನೋಡಿ, ಇಲ್ಲಿ ಈ ಥರ ಇರುತ್ತೆ. ನಿಮಗೆ ಇದೇನಿದೆ ಇದು ಥಿಕ್ನೆಸ್ಸು ಇದು ಜಾಸ್ತಿ ಇದೆ ನೋಡಿ. ಈ ಥಿಕ್ನೆಸ್ ಫುಲ್ ಕಮ್ಮಿ ಆಗ್ತಾ ಇದ್ದಂಗೆ ಇದು ಹೊಟ್ಟೋಗಿದೆ ಅಂತ.
ಅಲ್ವಾ? ಹಾಂ ಸರ್, ಈ ಥರ ಇಟ್ಕೊಂಡು ಈ ಥರ ಓಡಿಸಿದ್ರೆ ಡಿಸ್ಪ್ಲೇಟ್ ಹೋಗ್ಬಿಡುತ್ತೆ. ಡಿಸ್ಪ್ಲೇಟ್ ಹೋಗ್ಬಿಡುತ್ತೆ. ಓಕೆ. ಇದು ಡೀಸೆಲ್ಲಾ? ಡೀಸೆಲ್ ಸ್ವಲ್ಪ ಮಿಕ್ಸ್ ಮಾಡ್ತೀವಿ. ಬರೀ ಡೀಸೆಲ್ ಹೊಡಿಬಾರ್ದು, ಬರೀ ಡೀಸೆಲ್ ನಿಮಗೆ ಕ್ಲೀನು ಅಷ್ಟು ಆಗಲ್ಲ. ಓಕೆ. ಡೀಸೆಲ್ ಹೊಡ್ರೆ ಫುಲ್ ಪೆಟ್ರೋಲ್ ಮಾಡಬಾರ್ದು, ಫುಲ್ ಡೀಸೆಲ್ ಮಾಡೋದು. ಓಕೆ. ನಿಮಗೆ ಫುಲ್ಲು ಡೀಸೆಲ್ ಮಾಡಿದ್ರೆ ಜಾಸ್ತಿ ಎಲ್ಲ ಹೊಡಿತೀವಿ ಗೊತ್ತಾ? ಎಲ್ಲ ಹೊಡಿದಿಂದ ನಾವು ಡೀಸೆಲ್ ಹೊಡೆದಾಗ ಜಾಸ್ತಿ ತುಪ್ಪ ಹಿಡಿಯಲ್ಲ, ರೆಸ್ಟ್ ಹಿಡಿಯಲ್ಲ. ಹೆಂಗೆ ಮನೇಲಿ ನೆನ್ನೆ ಇರ್ತದೆ ಎಂಥ ಗಾಡಿ ಅದು. ನಾವು ನಾರ್ಮಲ್ ಆಗಿ ನಾವು ವರ್ಷ ಡೀಸೆಲ್ ಸ್ಪ್ರೇ ಮಾಡಿಲ್ಲ, ನಾವು ಡೀಸೆಲ್ ವಾಶ್ ಆಗಿ ಮಾಡ್ತೀವಿ ಕ್ಲೀನಾಗಿ ಮಾಮೂಲಿ ಎಲ್ಲ ಇರಲಿ ಅಂತ. ಅದಕ್ಕೆ ಡೀಸೆಲ್ ಸ್ಪ್ರೇ ಮಾಡಿ ಕ್ಲೀನ್ ಮಾಡಿ ಹಾಕ್ತೀವಿ. ಯಾಕೆಂದ್ರೆ ರೆಸ್ಟ್ ಹಿಡಿತದೆ. ಇಲ್ಲಿ ಈ ಬೋಲ್ಟ್ಸ್ ಹತ್ರ, ಈ ಬೋಲ್ಟ್ಸ್ ಹತ್ರ ಇಲ್ಲೆಲ್ಲ ರೆಸ್ಟ್ ಹಿಡಿತದೆ. ಅವಾಗ ನಾವು ಡೀಸೆಲ್ ಸ್ಪ್ರೇ ಮಾಡೋದು ಕ್ಲೀನ್ ಆಗುತ್ತೆ, ರೆಸ್ಟ್ ಹಿಡಿಯಲ್ಲ. ಓಕೆ. ಫ್ಯೂಚರ್ಗೋಸ್ಕರ ಈಗಲೇ ಕೇರಿಂಗ್ ತೊಗೊಳ್ಳಿ. ಓಕೆ. ಈಗ ರಾಯಲ್ ಎನ್ಫೀಲ್ಡ್ ಸರ್ವಿಸ್ ಸೆಂಟರಲ್ಲಿ ನೀವು ಸರ್ವಿಸ್ ಬಿಡ್ತೀರಲ್ಲ, ಗಾಡಿ ಸರ್ವಿಸ್ ಬಿಟ್ಟಾಗ ನಿಮಗೇನಾದ್ರು ಟೈಮ್ ಇತ್ತು ಅಂದರೆ, ಇಫ್ ಸಪೋಸ್ ನಿಮ್ಮ ಗಾಡಿನ ನೀವು ಸರ್ವಿಸ್ ಮಾಡೋದು ನೋಡಬೇಕು ಅಂತ ನಿಮಗಿದ್ರೆ ನೀವು ಪರ್ಮಿಷನ್ ತೊಗೊಂಡು ಬೇಕಾದ್ರೆ ನೀವು ನೋಡ್ಬೋದು. ಒಂದು ನಿಮ್ಮ ಗಾಡಿ ಯಾವಾಗ ಸರ್ವಿಸ್ ಸ್ಟಾರ್ಟ್ ಆಗುತ್ತೆ ಅದು ಐಡಿಯಾ ಇರಲ್ಲ. ಇವಾಗ ಒಂದು 13 ಬೇ ಇದೆ ಇಲ್ಲಿ. 13 ಬೇಯಲ್ಲಿ ಇಲ್ಲಿ ಆಲ್ಮೋಸ್ಟ್ ಒಂದು ದಿನದಲ್ಲಿ ಈ ವೀಕೆಂಡ್ಸ್ ನೀವು ಬರ್ತೀನಿ ಅಂದರೆ ವೀಕೆಂಡ್ಸ್ ತುಂಬ ಗಾಡಿ ಇರುತ್ತೆ. ಸೊ ಮಾರ್ನಿಂಗೇ ಬನ್ನಿ ಬೇಗ. ಸರ್ವಿಸ್ ಅಂತ ಇವಾಗ ಒಂದು ಗಾಡಿ ಬಂದರೆ ಎಷ್ಟು ಜನ ಮಿನಿಮಮ್ ಇಬ್ಬರು ಇರ್ತೀರಾ? ಇಬ್ಬರು ಇರ್ತೀವಿ. ಇಬ್ಬರು ಕೂಡ ಟ್ರೈನ್ ಆಗಿರೋರು. ಓಕೆ. ಬ್ರೇಕ್ ಪ್ಯಾಡ್ಸ್ ಏನಿದೆ ಹಿಂದೆಗಡೆ, ಸೊ ಅದರಲ್ಲಿ ಅದು ಇರೋ ರೇಂಜಲ್ಲಿ ಇವಾಗ ನಾನು ಒಂದು 2000 ಇಲ್ಲ 1800 2000 ರೇಂಜಲ್ಲಿ ಓಡಿಸ್ಬೋದು. ಸೊ ಈಗ ನಾವು ಹೋಗ್ತಾ ಇರೋ ರೈಡ್ ಆಲ್ಮೋಸ್ಟ್ 3000 ಕಿಲೋಮೀಟರ್ಸ್ ಆಗಿರೋದ್ರಿಂದ ಈ ಬ್ರೇಕ್ ಪ್ಯಾಡ್ನ ಚೇಂಜ್ ಮಾಡಿ ಈ ಹಳೆ ಬ್ರೇಕ್ ಪ್ಯಾಡ್ ಏನಿದೆ ಅದನ್ನು ಇಟ್ಕೊಂಡಿರ್ತೀನಿ. ಕಂಪ್ಲೀಟ್ ಆಯಿಲ್ ಚೇಂಜ್ ಮಾಡ್ತಾ ಇದ್ದಾರೆ. ಸೊ ಎಲ್ಲರಿಗೂ ಪ್ರಶ್ನೆ ಇರುತ್ತೆ, ರಾಯಲ್ ಎನ್ಫೀಲ್ಡ್ ಶೋರೂಮಲ್ಲಿ ಯಾವ ಆಯಿಲ್ ಹಾಕ್ತಾರೆ? ಸೆಮಿ ಸಿಂಥೆಟಿಕ್ ಆಯಿಲ್ ಹಾಕ್ತೀರಾ? ಎಲ್ಲ ಗಾಡಿಗೂ ನಿಮಗೆ ಸೆಮಿ ಸಿಂಥೆಟಿಕೇ ಬರುತ್ತೆ. ಓಕೆ. ಯಾವ ಬ್ರ್ಯಾಂಡ್ ಯೂಸ್ ಮಾಡ್ತೀರಾ ಸರ್? ರಾಯಲ್ ಎನ್ಫೀಲ್ಡ್ ಬ್ರ್ಯಾಂಡ್. ಇಲ್ಲಿ ಸಪ್ರೇಟ್ ಬ್ರ್ಯಾಂಡ್ ಅಂತ ನಾವು ಇದು ಮಾಡೋಕ್ಕೋಗಲ್ಲ. ಓಕೆ. ಇಂದ ಬರುತ್ತೆ ಅದೇ ಬ್ರ್ಯಾಂಡೇ ಯೂಸ್ ಮಾಡ್ತೀವಿ. ಓಕೆ. ಅದರಲ್ಲಿದೆ. ಓಕೆ. ಸೊ ಈಗ ನಾವು ಆಯಿಲ್ ಚೇಂಜ್ ಮಾಡಬೇಕು, ಅದು ನಿಮ್ಗೆ ಹೆಂಗೆ ಗೊತ್ತಾಗುತ್ತೆ ಸರ್? ಆಯಿಲ್ ಇವಾಗ ನಾವು ಚೇಂಜ್ ಮಾಡ್ತೀವಿ 1 ಕಿಲೋಮೀಟರ್ ಆರ್ ಮಂತ್ಸು ಆ ಥಿಕ್ನೆಸ್ಸಲ್ಲಿ ಗೊತ್ತಾಗುತ್ತೆ. ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಒಂದು ಥಿಕ್ನೆಸ್ ಅಲ್ಲ, ನೋಡ್ಕೊಳಕ್ಕಾಗಲ್ಲ ಅಷ್ಟಾಗಿ. ಅದನ್ನ ನೋಡ್ಕೋಬೇಕು ಅಂದರೆ ಇದು ಗೇಜ್ ಕೊಡಲ್ಲ ಈ ಗಾಡಿಗೆ. ಓಕೆ. ಕ್ಯಾಪ್ ಒಳಗಡೆ ಗೇಜು ಮೊದಲು ಬರೋ ಗಾಡಿಗೆ ಆ ಥರ ಎಲ್ಲ ಕೊಡಲ್ಲ. ಓಕೆ. ಡೌನ್ ಮಾಡೋ ಚೆಕ್ ಮಾಡಿ, ಇಲ್ಲಾಂದ್ರೆ ಮಂತ್ಸ್ ನೋಡ್ಕೋಬೇಕು, ಇಲ್ಲಾಂದರೆ ನಿಮಗೆ ಕಿಲೋಮೀಟರ್ ಚೆಕ್ ಮಾಡ್ಕೊಂಡ್ರೆ ಕರೆಕ್ಟ್. ಸೊ ಇವಾಗ ಈ ಒಂದ್ಸತಿ ಈಗ ಆಯಿಲ್ ತೆಗಿತೀರಲ್ಲ, ಈ ಆಯಿಲ್ ಮತ್ತೆ ಬೇರೆ ಇದಕ್ಕೆ ಏನಕ್ಕಾರು ಯೂಸ್ ಮಾಡ್ಬೋದಾ? ಬೇರೆ ಏನಿಲ್ಲ, ಗಾಡಿಗಲ್ಲ, ಬೇರೆ ಪರ್ಪಸ್ಗೆ. ಬೇರೆ ಪರ್ಪಸ್ ಅಂತ ಅದೆಲ್ಲ ಏನಾಗುತ್ತೆ, ನಾವು ಬೇಲ್ ಕೊಡ್ತಾರೆ ಅಷ್ಟೇ. ಇದು ಬೇಲ್ ಹಾಕ್ಬಿಡ್ತೀವಿ, ಬೇರೆ ಹಾಕ್ಬಿಡ್ತೀವಿ. ಓಕೆ. ಅವ್ರು ಏನು ಮಾಡ್ತಾರೆ ಓಕೆ ಸರ್. ನೋಡಿ, ಇದು ಬಂದು ನಿಮಗೆ ಈ ನೆಟ್ ಬಿಡಿಸ್ತಾರೆ. ಬರೀ ಆಯಿಲ್ ರನ್ ಮಾತ್ರ. ಈ ಫುಲ್ ಕ್ಯಾಪ್ ಬಿಟ್ಕೊಳ್ಬೇಕು. ಇಲ್ಲಿ ಒಂದು ಫಿಲ್ಟರ್ ಬರುತ್ತೆ. ಓಕೆ. ಫಿಲ್ಟರ್ ಬಿಚ್ಚಿ ನಿಮ್ಗೆ ಆಯಿಲ್ ಚೇಂಜ್ ಮಾಡೋದು ಎಲ್ಲ ಟೈಮು ಕ್ಲೀನ್ ಮಾಡಾಕ್ತದೆ. ಓಕೆ ಓಕೆ ಓಕೆ. ಇದು ಆಯಿಲ್ನ ಫಿಲ್ಟರ್ ಮಾಡೋವಂಥದ್ದು. ಇಲ್ಲಿ ನಿಮ್ಗೆ 2 ಫಿಲ್ಟರ್ ಬರುತ್ತೆ. ಇದೊಂದು ಆಯಿಲ್ ಫಿಲ್ಟರ್. ಓಕೆ. ಆಯಿಲ್ ಫಿಲ್ಟರ್ ನಾರ್ಮಲ್ ಚೇಂಜ್ ಮಾಡ್ತಾರೆ. ಈ ಫಿಲ್ಟರ್ನ ಕ್ಲೀನ್ ಮಾಡಾಕ್ಬೇಕು ಆಯಿಲ್. ಓಕೆ ಓಕೆ ಸರ್. ನೋಡಿ ಅಲ್ಲಿ ಆಯಿಲ್ ಫಿಲ್ಟರ್ನ ಕ್ಲೀನ್ ಮಾಡ್ತಾ ಇದ್ದಾರೆ. ಏರ್ ಹೊಡೆದ್ರೆ ಆಯ್ತಲ್ವಾ ಒಳಗಡೆ? ಆಯಿಲ್ ಫಿಲ್ಟರ್ ಬರುತ್ತೆ. ಸೊ ಗೈಸ್, ಇವಾಗ ಆಯಿಲ್ ಫಿಲ್ಟರ್ನ ರೀಪ್ಲೇಸ್ ಮಾಡ್ತಾರೆ. ಗಾಡಿ ಬಗ್ಗೆ ಅಷ್ಟೊಂದು ಐಡಿಯಾ ಇಲ್ಲದೆ ಇರೋರಿಗೆಲ್ಲ ಇದೆಲ್ಲ ಒಂಥರ ಲೆಸನ್. ನಮಗೆ ಎಲ್ಲಿ ಆಯಿಲ್ ಫಿಲ್ಟರ್ ಇರುತ್ತೆ ಏನು ಅಂತ ಕಾಮನ್ ಇರುತ್ತೆ, ಗೊತ್ತಿರುತ್ತೆ. ಬಟ್ ಎಕ್ಸ್ಟ್ರೀಮ್ ಕೇಸು ಒಂದೊಂದು ಸತಿ ಗೊತ್ತಿರೋಲ್ಲ ನಮ್ಗೆ ಆಯಿಲ್ ಫಿಲ್ಟರ್ ಎಲ್ಲಿರುತ್ತೆ ಏನು ಅಂತ. ನೋಡಿ, ಅದು ಓಪನ್ ಮಾಡಿದ ತಕ್ಷಣ ಅದರಲ್ಲೂ ಕೆಲವೊಂದು ಆಯಿಲ್ ಇರುತ್ತಲ್ವಾ, ಸ್ಟೋರ್ ಆಗಿರೋದ್ರಿಂದ ಫಿಲ್ ಆಗಬೇಕಲ್ಲ ಅಲ್ಲಿಂದ ಇಲ್ಲಿಗೆ. ಇದು ಆಯಿಲ್ ಫಿಲ್ಟ್ರಿಂದನೇ ಅದು ಇಂಜಿನ್ಗೆ ಆಗೋದಲ್ಲ. ಇದು ನಿಮಗೆ ಸಪ್ರೇಟಾಗಿ ಇದು ಹಾಕಿರಲಿಲ್ಲ ಅಂದರೆ ಇದು ನಿಮ್ಗೆ ಸಪ್ರೇಟ್ ಕ್ಯಾಪ್ ಬರುತ್ತೆ. ಓಕೆ. ರಿಮೂವ್ ಇದನ್ನು ಲಾಕ್ ಆಗುತ್ತೆ. ಇಲ್ಲಿ ನಿಮಗೆ ಸೇಫ್ಟಿ ಹಾಕ್ಸಿರೋದಕ್ಕೋಸ್ಕರ ಇಲ್ಲಿ ಲಾಕ್ ಆಗುತ್ತೆ. ಹಳೇದು ಚೆನ್ನಾಗಿದೆಯಾ ಇಲ್ವಾ ಅಂತ ಇದು ನಿಮ್ಗೆ ಚೆನ್ನಾಗಿದೆ ಇಲ್ಲ ಅಂತಲ್ಲ. ಒಂದ್ಸಲಿ ಆಯಿಲ್ ಡಿಪ್ ಆಯಿತು ಅಂದಮೇಲೆ
ಇದು ಫಿಲ್ಟರ್ ಆಗಿಬಿಡುತ್ತೆ. ಹೌದಾ? ಒಂದ್ಸಲಿ ಸ್ಟಾರ್ಟ್ ಮಾಡಿ ರನ್ ಆಯ್ತು ಅಂದ್ರೆ ಇದು ಫಿಲ್ಟರ್ ಆಯ್ತಾ ಇರ್ತದೆ. ಒಳಗಡೆ ಫುಲ್ ಆಯಿಲ್ ಹೋಗುತ್ತೆ, ಇಲ್ಲಿ ಒಳಗಡೆ ಹೋಗಿ ಇಲ್ಲಿಂದ ಫಿಲ್ಟರ್ ಆಯ್ತಾ ಇರ್ತದೆ. ಸೊ ಎವ್ರಿ ಟೈಮ್ ಆಯಿಲ್ ಚೇಂಜ್ ಮಾಡಿದಾಗ ಆಯಿಲ್ ಫಿಲ್ಟರ್ ಚೇಂಜ್ ಮಾಡಲೇಬೇಕು. ಓಕೆ, ಮಾಡಲೇಬೇಕು ಕಂಪಲ್ಸರಿ. ಇಲ್ಲ ಅಂದರೆ ನಿಮಗೆ ರ್ಯಾಪಿಡ್ ನಾಯ್ಸ್, ಇಲ್ಲ ನನ್ನ ಇವಾಗ ಹೀಟ್ ಆದಮೇಲೆ ಆಯಿಲ್ ಸಪ್ಲೈ ಆಗಲ್ಲ, ಅವಾಗ ನಿಮಗೆ ಇಂಜಿನಿಂದ ಎಫೆಕ್ಟ್ ಇರುತ್ತೆ. ಓಕೆ, ಈಗ ಆಯಿಲ್ ಫಿಲ್ ಮಾಡಿದಾಗ ಇದು ಆಯಿಲ್ನ ಫಿಲ್ ಮಾಡ್ತೀವಿ ಇಲ್ಲಿಂದ ಫಿಲ್ ಮಾಡಿ. ಹೊಸ ಆಯಿಲ್ ಫಿಲ್ಟರ್ ಏನೋ ಚೇಂಜ್ ಮಾಡ್ತಾರೆ, ಅದು 99 rupees ಕಾಸ್ಟ್ ಆಗುತ್ತೆ. ರಾಯಲ್ ಎನ್ಫೀಲ್ಡ್ ಯೂಸ್ ಮಾಡ್ತಾರೆ. ಸೊ ನಿಮ್ಮ ಹತ್ರ ಇರೋ ಎಲ್ಲ ಪ್ರಾಡಕ್ಟ್ಸು ರಾಯಲ್ ಎನ್ಫೀಲ್ಡ್ ಇಂದಲೇ ಮಾಡಲೇಬೇಕು. ನೋಡಿ ಗೈಸ್, ಇದೇ ಹೊಸ ಆಯಿಲ್ ಫಿಲ್ಟರ್ ನೋಡಿ, ಸೂಪರ್. ಇದನ್ನು ನೀವು ಯಾವಾಗಲೇ ಆಯಿಲ್ ಚೇಂಜ್ ಮಾಡಿದ್ರು ಕೂಡ ನಿಮಗೆ ಡೈರೆಕ್ಟಾಗಿ ನಿಮಗೆ ಫಿಟ್ ಮಾಡಬಾರ್ದು. ಹೊಸ ಆಯಿಲ್ ತೊಗೊಂಡು ಫಿಟ್ ಮಾಡಿದ್ವಿ. ಬಬಲ್ಸ್ ಫಿಟ್ಟಿದೆ ಗೊತ್ತಾ? ಆ ಬಬಲ್ಸ್ ಎಲ್ಲ ಏರ್ಸ್ ಅದು. ಓಕೆ, ನಿಮಗೆ ಹಂಗೆ ಫಿಟ್ ಮಾಡಿದ್ರೆ ಅದರಲ್ಲಿ ಏರ್ಸ್ ಇರುತ್ತೆ, ಆಯಿಲ್ ಡಿಪ್ ಆಗಿರಲ್ಲ. ಓಕೆ, ಏರ್ ತೊಗೊಬಿಡುತ್ತೆ, ಆಯಿಲ್ ಸಪ್ಲೈ ಆಗಲ್ಲ. ಓಕೆ, ನಿಮಗೆ ಅಲ್ಲಿ ಒಂದು ಡಿಪ್ ಮಾಡಿ ಒಂದು 10 minutes ಬಿಟ್ಟರೆ ಫುಲ್ಲಾಗಿ ಏರ್ ಬ್ಲಾಕ್ ಆಗುತ್ತೆ, ಅವಾಗ ಆಯಿಲ್ ಚೇಂಜ್. ಓಕೆ, 1.8 ಇರುತ್ತೆ ಆಯಿಲ್. 1.8 ಲೀಟರ್ಸ್. 1.8. ಓಕೆ, ಇದಕ್ಕಿಂತ ಜಾಸ್ತಿನೂ ಆಗ್ಬಾರ್ದು, ಕಮ್ಮಿನೂ ಆಗ್ಬಾರ್ದು. ಓಕೆ, ಕೆಲವರು ಏನು ಮಾಡ್ತಾರೆ, ನಿಮಗೆ ಕ್ಲಾಸಿಕಲ್ಲಿ ಅದೇ ಇಂಜಿನ ಇದೇ ಇದು ಮಾಡ್ಬಿಟ್ಟು ಆಯಿಲ್ ಅಷ್ಟೇ ಬರುತ್ತೆ ಅಂದ್ಕೊಂಡು 2, 3 ಆ ಥರ ಹಾಕ್ಬಿಡ್ತಾರೆ. 2 ಲೀಟ್ರು 2 ಲೀಟ್ರ್ ಹಾಕ್ಬಿಡ್ತಾರೆ. ಆವಾಗ ಫುಲ್ ಲೋಡ್ ಆಗ್ಬಿಡುತ್ತೆ, ಎಲ್ಲ ಕಡೆಯಿಂದ ಆಯಿಲ್ ಲಿಕ್ಕಿದ್ ಒಂದು. ಇನ್ನೊಂದೇನಂದರೆ ಏರ್ ಫಿಲ್ಟರ್ ತೋರಿಸ್ತಾನೆ ಅವಲೇ, ಅಲ್ಲಿ ಫುಲ್ ತುಂಬ್ಕೊಂಡ್ಬಿಡುತ್ತೆ. ಓಕೆ, ಡೈರೆಕ್ಟ್ ಏರ್ ಫಿಲ್ಟರ್ ಅಲ್ಲಿಗೆ ಹೋಗೋದಾಗಿಲ್ಲ, ಇವಾಗ ಫುಲ್ ಆಗಿಬಿಡುತ್ತೆ. ಆವಾಗ ಏರ್ ಫಿಲ್ಟರ್ ಆಗಿಬಿಡುತ್ತೆ, ಪಿಕಪ್ ಇರಲ್ಲ, ಮೈಲೇಜ್ ಇರಲ್ಲ, ಎಲ್ಲ ಆಯಿಲ್ ಸೀಲ್ ಓಪನ್ ಆಗಿಬಿಡುತ್ತೆ. ಓಕೆ, ತಿರ್ಗಾ ಇನ್ನೊಂದ್ಸಲಿ ಎಲ್ಲ ಆಯಿಲ್ ಸೀಲ್ ಬಿಚ್ಚಿ ಹೊಸದಾಕಿ ರೀಫಿಟ್ಟಿಂಗ್ ಮಾಡೋದು. ಓಕೆ, 1.8 ಮಾತ್ರ ಹಾಕ್ಬೇಕು. ಓಕೆ, ಸೊ ಹೊಸ ಆಯಿಲ್ ಫಿಲ್ಟ್ರ್ ಇವಾಗ ಇನ್ಸರ್ಟ್ ಆಗಿದೆ. ಫ್ಯೂಸ್ ಬಾಕ್ಸು ಇದನ್ನು ಮೇನಾಗೆ ನೋಡ್ಕೊಂಡು ಹೋಗ್ಬೋದು. ಇದರಲ್ಲಿ ನಿಮಗೆಲ್ಲ ಫ್ಯೂಸ್ ಬರುತ್ತೆ. ABS ವರ್ಕ್ ಆಗಿಲ್ಲ ಅಂದರೆ, ಹೆಡ್ಲೈಟ್ ಬಂದಿಲ್ಲ ಅಂದರೆ, ಮತ್ತು ಇಂಡಿಕೇಟರ್ಸು, ಗಾಡಿ ಆಫ್ ಆಯಿತು ಅಂದರೆ, ಸೆಂಟ್ರಲ್ ಒಂದು ಕಡೆ ಗಾಡಿ ಆಫ್ ಆಯಿತು, ಏನೋ ಒಂದು ಅಂಶ ಫುಲ್ ಇಳಿದ್ರಿ, ವೈಟ್ ಟಚ್ ಆಯಿತು ಅಂದಾಗ ಮೇನ್ ಫ್ಯೂಸ್ ಬರ್ತಾರೆ. ಓಕೆ, ಆ ಮೇನ್ ಫ್ಯೂಸ್ ಬಿಚ್ಚಿದಲ್ಲಿ ಕಟ್ ಆಗಿರೋ ಥರ ಒಂದು ಮಾರ್ಕ್ ಇರುತ್ತೆ. ಆ ಮಾರ್ಕ್ ಚೆಕ್ ಮಾಡಿದ್ರೆ ಸಾಕು. ಅವಾಗ ನಿಮಗೆ ಎಕ್ಸ್ಟ್ರಾ 3 ಫ್ಯೂಸ್ ಕೊಡ್ತಾರೆ. ಓಕೆ, ರಿಪ್ಲೇಸ್ ಮಾಡ್ಬೋದು. ಜಸ್ಟ್ ನೋಡಿ, ಇದು ಚಾರ್ಜಿಂಗ್ ಬರುತ್ತೆ ಅನ್ಕೊಳ್ಳಿ. ಇದು ಚಾರ್ಜಿಂಗ್ 25. ನಿಮಗೆ ಏನಂದರೆ ಬ್ಯಾಟ್ರಿ ವೋಲ್ಟೇಜ್, ಗಾಡಿ ಸ್ಟಾರ್ಟ್ ಆಗಿದ್ರೆ ಬ್ಯಾಟ್ರಿ ಚಾರ್ಜ್ ಆಗಬೇಕು, ಅಲ್ಲಿ ಕೊಡಬೇಕು. ಈಗ ಚಾರ್ಜ್ ಆಗಬೇಕು, ಅಲ್ಲಿ ಕೊಡಬೇಕು. ಅಲ್ಲಿ ವೈರಿನ ಡಿಸ್ಕನೆಕ್ಟ್ ಆಯಿತು ಅಂದರೆ ಇಲ್ಲಿ ಚಾರ್ಜ್ ಇರೋ ಗಂಟೆ ಗಾಡಿ ಹೊಡುತ್ತೆ. ಓಕೆ, ಆಫ್ ಆಗಿಬಿಡುತ್ತೆ, ಸ್ಟಾರ್ಟ್ ಆಗೋದು. ಓಕೆ, ಆವಾಗ ನೀವು ಈ ಫ್ಯೂಸ್ ಚೆಕ್ ಮಾಡಬೇಕು. ಓಕೆ, ಇಲ್ಲಿ ನಿಮಗೆ ಏನಾದ್ರು ಹೋಗಿತ್ತು ಅಂದರೆ ಇಲ್ಲಿ ಫ್ಯೂಸ್ ಇರುತ್ತೆ ಎಕ್ಸ್ಟ್ರಾ. ಓಕೆ, ಇದ್ದಕ್ಕೆ ತಲೆಗೆ ಹಾಕ್ಬೇಕು. ಆಮೇಲೆ ಯಾವುದಕ್ಕೆ ಅಂತ ಇಲ್ಲ ಬರ್ದಿರ್ತಾರೆ ಎಲ್ಲ ಚಾರ್ಜಿಂಗು, ಓಕೆ, ಇಂಡಿಕೇಟರ್ಸು, ಸಿಗ್ನಲ್ಸು, ಲೈಟಿಂಗ್ಸು, ಹಾರನ್ನು, ABS. ABS ಅಲ್ಲೇ ಒಂದು 3 ಕೊಡ್ತಾರೆ. ಓಕೆ, ಸಿಸ್ಟಮೆಟಿಕ್, UC ಎಲ್ಲ ಹೀಗೆ ಕೊಡ್ತಾರೆ, ಒಂದು ಕೊಡ್ತಾರೆ. ಇದನ್ನು ನಿಮಗೆ ಎಕ್ಸಾಂಪಲ್ ಆಗಿ ಹೇಳ್ತಾರೆ. ಸೆಂಟ್ರಲ್ ಫ್ಯೂಸ್ ಹೋದರೆ ಇಲ್ಲಿ ಅಂದ್ಬಿಟ್ಟು ಅಲ್ಲಿಂದ ಓಡಿಸ್ಕೊಂಡು ಹೋಗ್ತಾ ಇರ್ತಾರೆ. ಸಡನ್ನಾಗಿ ಏನಾರ ಬಂದು ಚೆಕ್ ಮಾಡೋದು, ಏನಕ್ಕಪ್ಪ ಇಂಡಿಕೇಟರ್ ಹಾಕಿಲ್ಲ ಅಂತ. ಹೌದು, ಅಲ್ಲೇ ಚೆಕ್ ಮಾಡ್ಸೋಕ್ಕೂ ಆಗಲ್ಲ, ಅಲ್ಲಿ ಗಂಟ ಆಗಿರ್ತೀವಿ, ನಾವು ಮೆಕ್ಯಾನಿಕ್ಸ್ ಇರಲ್ಲ. ಹೌದು, ನೀವೇ ಚೆಕ್ ಮಾಡ್ತೀವಿ. ನಾವೇ ಚೆಕ್ ಮಾಡಿಕೊಂಡು ಅಕಸ್ಮಾತ್ ಹೋಗಿದ್ರೆ ಇಲ್ಲಿ ರೀಪ್ಲೇಸ್ ಮಾಡೋಕ್ಕೆ 3 ಎಕ್ಸ್ಟ್ರಾ ಕೊಟ್ಟಿರ್ತಾರೆ. ತೆಗ್ದು ಇಲ್ಲಿಗೆ ಹಾಕೋದು. ಓಕೆ, ಇನ್ನೇನು ಈ ಗಂಟೆ ಹಾಕ್ಸಂಗಿಲ್ಲ, ಫಿಲ್ ಮಾಡಂಗಿಲ್ಲ. ಓಕೆ, ಅಂದರೆ ಇಲ್ಲಿ ಎಡ್ಜ್ ಅಂದ್ಕೊಳ್ಳಿ, ಏನು ಬಾರ್ ಕಾಣಿಸ್ತಾ ಇದೆ, ಆ ಬಾರ್ ಎಡ್ಜ್ಗೆ ಅಲ್ಲಿಂದ ಹಾಕೋದು ನೋಡಿ. ಪೈಪ್ ಇಲ್ಲಿದೆ, ಓಕೆ, ಚಿಕ್ಕದಿರುತ್ತೆ, ಅಲ್ಲಿಂದ ನಿಮಗೆ ಕೆಳಗಡೆ ಸುಮ್ಮನೆ ವೇಸ್ಟ್ ಆಗೋಯ್ತು. ಓಕೆ, ಪೆಟ್ರೋಲ್ ಸುಮ್ಮನೆ ವೇಸ್ಟ್ ಆಗುತ್ತೆ. ಸೊ ವೇಸ್ಟ್ ಇವಾಗ ಬ್ರೇಕ್ ಪ್ಯಾಡ್ಸ್ ಕಂಡೀಷನ್ ನೋಡ್ತಾ ಇದ್ದಾರೆ, ಚೇಂಜ್ ಮಾಡಬೇಕು ಅಂತ ಹೇಳಿದ್ದಾರೆ. ಸೊ ಇವಾಗ ಆ ಒಂದು ಹಳೇದು ಏನಿದೆ ಅದನ್ನು ರೀಪ್ಲೇಸ್ ಮಾಡ್ತಾ ಇದ್ದಾರೆ, ಹೊಸ ಬ್ರೇಕ್ ಪ್ಯಾಡ್ಸ್ ಹಾಕ್ತಿದ್ದಾರೆ. ಪ್ಯಾಕಿಂಗ್ ಆಗಬೇಕು. ಓಕೆ, ನಿಮಗೆ ನೋಡಿ ಪಂಚರ್ ಆಗ್ತಾರೆ ಗೊತ್ತಾ? ಕೆಲವರು ಬಂದು ಪಂಚರ್ ಅಂಗಡಿ ಹೋದಾಗ ಹೆವಿ ರಿಸ್ಕ್ ತೊಗೋತಾರೆ. ಫುಲ್ ರಿಸ್ಕ್ ತೊಗೊಂಡು ಕ್ಲಾಸಿಕ್ ಗಾಲಿ, ಹಿಮಾಲಯನ್ ಗಾಲಿ ಫುಲ್ ಕಷ್ಟಪಡ್ತಾರೆ. ಯಾವುದೇ ಗಾಡಿಗೆ ನೀವು ಪಂಚರ್ ಎಲ್ಲೇ ಬಿಚ್ಚಿದ್ರು ಕೂಡ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರು ಆದರೆ ಫಸ್ಟ್ ಡಿಸ್ಪ್ಯಾಟ್ ಬಿಚ್ಚೋಕೆ ಹೇಳಿ. ಓಕೆ, ಆಮೇಲೆ ಮಿಕ್ಕಿದ ಸೆಕ್ಷನ್ ಮಾಡ್ಕೊಳ್ಳೋಕೆ ಹೇಳಿ. ನೀವು ಮಿಕ್ಕಿದ ಅವ್ರಿಗೆ ಗೊತ್ತಾಗುತ್ತೆ. ಓಕೆ, ಫಸ್ಟ್ ಯಾರು ಡಿಸ್ಪ್ಯಾಟ್ ಬಿಚ್ಚಲ್ಲ ಪಂಚರ್ ಅಂಗಡಿ, ನೀವು ಹೇಳಕ್ಕೆ ಹೇಳಿ. ಫಸ್ಟ್ ಡಿಸ್ಪ್ಯಾಟ್ ಬಿಚ್ಚು, ಆಮೇಲೆ ಮಿಕ್ಕಿದ್ ಮಾಡ್ಕೊಳ್ಳೋಕೆ ಹೇಳಿ ಅಂತ ನೀವಾಗ ಹೇಳ್ಬೇಕು. ಕೆಲವು ಗೊತ್ತಿರಲ್ಲ ಅವ್ರಿಗೆ, ಯಾಕಂದರೆ ಅಂದರೆ ಈ ಪೋರ್ಷನ್ ಫಸ್ಟ್ ಬಿಚ್ಚಿಬಿಟ್ಟು ಆಮೇಲೆ ಟೈರ್ ಇದು ಡಿಸ್ಪ್ಯಾಟ್ ಇದೆಯಲ್ಲ, ಈ ಪೋರ್ಷನ್ ಫಸ್ಟ್ ಬಿಚ್ಕೊಳ್ಳೋಕೆ ಹೇಳಿ. ಓಕೆ, ಡಿಸ್ಪ್ಯಾಟ್ ಬಿಟ್ಟರೆ ಸಾಕು, ಮಿಕ್ಕಿದ ಅವ್ರಿಗೆ ಈಸಿಯಾಗಿ ಅವ್ರಿಗೆ ಗೊತ್ತಾಗುತ್ತೆ. ಓಕೆ, ನೋಡಿ ಇದೆ ಹೊಸ ಬ್ರೇಕ್ ಪ್ಯಾಡ್ಸು ನೋಡಿ ಎಷ್ಟು ಸಾಕಾಗಿದೆ. ಸೊ ಹಿಂಗಿರುತ್ತೆ ಇದು. ಯೂಸ್ ಮಾಡ್ತಾ ಬ್ರೇಕ್ ನಾವು ಹೆಂಗೆ ಯೂಸ್ ಮಾಡ್ತೀವಿ ಅದ್ರ ತಕ್ಕಂಗೆ ಇದು ಸವಿತಾ ಹೋಗುತ್ತೆ.
ರಿಪ್ಲೇಸ್ ಮಾಡಿದ್ರೆ ಪಿನ್ ಅಂತೂ ಮರಿಬೇಕು. ಓಕೆ, ಪಿನ್ ಇರಲೇಬೇಕು. ಈ ಪಿನ್ ಬಿಚ್ಕೋತು ಅಂದರೆ ನಿಮಗೆ ಲೇಟೆಸ್ಟ್ ಮಾಡಲು BS6 ಈ ಥರ ಒಂದೇ ಸಿಂಗಲ್ ಪಿನ್ ಕೊಡ್ತಾರೆ. ಅದು ಇಲ್ಲಿ ನಾವು ಟ್ಯಾಪ್ ಮಾಡಿ ಲಾಕ್ ಮಾಡ್ತೀವಿ. ಓಕೆ, ನಿಮಗೆ ಈ ಥರ ಹಿಮಾಲಯನು, ಇಂಟರ್ಸೆಪ್ಟರ್ ಆಗಲಿ, ಕ್ಲಾಸಿಕ್ ಆಗಲಿ, ನಿಮಗೆ ಡಬಲ್ ಪಿನ್ ಯಾವ ಗಾಡಿಗೆ ಬಂದಿರುತ್ತೆ ಕಂಪಲ್ಸರಿ ಪಿನ್ ಇರಲೇಬೇಕು. ಓಕೆ, ನಿಮಗೆ ಪಿನ್ ಇಲ್ಲ ಅನ್ಕೊಳ್ಳಿ, ಹಿಂಗಿರುತ್ತೆ ಅನ್ಕೊಳ್ಳಿ, ನೀವು ಓಡಿಸ್ತಾ ಇರ್ತೀರಾ, ಇದು ವೈಬ್ರೇಷನ್ ಹಿಂಗೆ ಫುಲ್ಲಾಗಿ ಆಚೆ ಹೋಗುತ್ತೆ. ಓಕೆ, ಈ ಆಚೆ ಹಿಂಗೆ ಹೋದಾಗ ನಿಮ್ಗೆ ಏನಾಗುತ್ತೆ ಅಂದರೆ ಫುಲ್ಲಾಗಿ ವೈಬ್ರೇಷನ್ ಬಂದ್ಬಿಡುತ್ತೆ. ಇದು ಬಂದು ಸ್ಪೋಕ್ಸಿಗೆ ಟಚ್ ಆಗುತ್ತೆ. ಓಕೆ ಓಕೆ ಓಕೆ, ನೋಡಿ ಹಿಂಗೆ ಬರುತ್ತೆ ಹಿಂಗೆ. ಅವಾಗ ನಮಗೆ ವೀಲ್ ರೊಟೇಟ್ ಆಗಲ್ಲ. ಸಪೋಸ್ ನೀವು ರನ್ನಿಂಗಲ್ಲಿ ಒಂದು 60-40 ಇದ್ದಾಗ ಆ ಪಿನ್ನಲ್ಲಿಗೆ ಹಿಂಗೆ ಆಯಿತು ಅಂದರೆ ಗಾಡಿ ಫುಲ್ ಇದೆ. ಯಾಕೆ ನನಗೆ ವೀಲೇ ತಿರ್ಗಲ್ಲ. ನೋಡಿ ಹಿಂಗೆ ತಿರ್ಗಿದಾಗ ವೀಲ್ ಲಾಕ್ ಆಗಿಬಿಡುತ್ತೆ. ಕ್ಯಾಲಿಬರ್ ಕಟ್ ಆಗುತ್ತೆ, ಬಾಕ್ಸ್ ಕಟ್ ಆಗುತ್ತೆ, ಜೊತೆ ಗಾಡಿ ಬೀಳುತ್ತೆ. ಓಕೆ, ಯಾವುದೇ ಗಾಡಿಗಲ್ಲಿ ಒಂದ್ಸಲಿ ಈ ಪಿನ್ನ ಚೆಕ್ ಮಾಡ್ಕೊಳ್ಳಿ ಎಲ್ಲಿಗಾರ ಹೋಗುತ್ತೆ. ಓಕೆ, ಸೊ ಗೈಸ್, ಜನರಲ್ ಚೆಕಪ್ ಕಂಪ್ಲೀಟ್ ಆಗಿದೆ ಫುಲ್ಲು. ಇನ್ ಡೀಟೇಲ್ ಆಗಿ ನಮ್ಮ ಶರತ್ ಬ್ರೋ ಸಕ್ಕದಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಸೊ ಹೋಪ್ ನಿಮಗೆಲ್ಲ ಈ ಒಂದು ಜನರಲ್ ಚೆಕಪ್ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಸೊ 38 ಫುಲ್ಲಿ ಲೋಡ್ ಗಾಡಿ ವಿತ್ ಪಿಲಿಯನ್ ಹೊಡಿತಾ ಇದ್ದೀರಾ ಅಂದರೆ ಒಂದು 38 ಹಿಂದೆ, ಮುಂದೆ 28. ಓಕೆ, ಲೋಡ್ ಇಟ್ಕೊಂಡು ವಿತೌಟ್ ಲೋಡ್ 30-40 ಇಟ್ಕೊಂಡು. ವಿತೌಟ್ ಲೋಡ್ ಅಂದರೆ ಎಷ್ಟು? 30-40. ಮುಂದೆ 30, ಹಿಂದೆ 40. ಯಾಕೆ ಲೋಡ್ ಬೀಳುತ್ತಲ್ಲ. ಹಾಂ, ಸ್ವಲ್ಪ ಎಕ್ಸ್ಪಾಂಡ್. ಓಕೆ ಓಕೆ. ಸೊ ಗೈಸ್, ಫೈನಲಿ ಬಿಲ್ಲಿಂಗ್ ಆಯಿತು. ಜನರಲ್ ಚೆಕಪ್ಪು, ಆಯಿಲ್ ಚೇಂಜು, ಬ್ರೇಕ್ ಪ್ಯಾಡ್ಸು ತುಂಬ ಚೇಂಜಸ್ ಆಯಿತು ಗಾಡಿಗೆ. ಆ್ಯಂಡ್ ಓಡ್ತಾ ಇದ್ದೀನಿ ಈಗ ಇಲ್ಲಿಂದ. ಸೊ ನಾನು ರವಿ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಸರ್ ಓಡ್ತೀನಿ. ಥ್ಯಾಂಕ್ಸ್ ಅ ಲಾಟ್ ಫಾರ್ ದ ಆಪರ್ಚುನಿಟಿ. ಹಾಕ್ಸಿದ್ದೀನಿ. ಓಕೆ, ಬಾಯ್. ಥ್ಯಾಂಕ್ ಯು. ಹೋಗಿ ಬರ್ತೀನಿ. ಬಾಯ್. ಬ್ರೇಕ್ ಕಮ್ಮಿ ಇರುತ್ತೆ, ಮೆತ್ತಗೆ. ಹಾಂ, ಬ್ರೇಕ್ ಕಮ್ಮಿ ಇರುತ್ತೆ, ಫ್ರಂಟ್ ಬ್ಯಾಕ್. ಡ್ರೈ ವಾಶ್ ಮಾಡಿರ್ತೀವಲ್ಲ, ಅದರಿಂದ 3-5 ಗುಣ ಸ್ವಲ್ಪ ಮೆತ್ತಗೆ ಓಡಿಸ್ತೀವಿ. ಓಕೆ ಓಕೆ, ಥ್ಯಾಂಕ್ ಯು. ಸೊ ಗೈಸ್, ಫೈನಲಿ ಜನರಲ್ ಸರ್ವಿಸ್ ಆಯಿತು. ಈಗ ಮನೆಗೆ ಹೊರಡ್ತಾ ಇದ್ದೀನಿ. ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಸರ್ವಿಸ್ ಎಲ್ಲ ಯಾವ ಥರ ಆಯಿತು ಪ್ರತಿಯೊಂದು ಡೀಟೇಲಾಗಿ ನಾನು ನಿಮ್ಗೆ ತೋರಿಸಿದ್ದೀನಿ. ಸೊ ನೀವು ಬನ್ನಿ, ಈ ಒಂದು HSR ಸರ್ವಿಸ್ ಸೆಂಟರ್ ಏನಿದೆ ಮಾಗಡಿ ರೋಡಲ್ಲಿ, ನೀವು ಬಂದು ಇಲ್ಲಿ ಸರ್ವಿಸ್ ಮಾಡಿಸ್ಬೋದು. ಇದು ತುಂಬ ಟ್ರಸ್ಟ್ ವರ್ತಿ ಅಂತ ನನಗನ್ಸುತ್ತೆ. ಯಾಕಂದರೆ ನಾನು ಇಲ್ಲಿವರೆಗೂ ಇಲ್ಲೇ ಸರ್ವಿಸ್ ಮಾಡಿಸಿರೋದು, ಬೇರೆ ಎಲ್ಲೂ ಮಾಡಿಸಿಲ್ಲ. ಹೋಪ್ ನಿಮಗೂ ಇಷ್ಟ ಆಗುತ್ತೆ. ಇಲ್ಲಿ ಮಾನ್ಸೂನ್ ರೈಡ್ಗೆ ಆಲ್ ಸೆಟ್, ಗಾಡಿನೂ ರೆಡಿ, ಧೀರಾನೂ ರೆಡಿ ಆಗಿದ್ದಾನೆ. ಈಗ ಹೋಗಿ ನಿಲ್ಲಿಸ್ಬಿಟ್ರೆ ಧೀರನ್ನ ಇನ್ನು ತೆಗಿಯೋದೆ ಮಾನ್ಸೂನ್ ರೈಡ್ಗೆ ಹೋಗೋ ದಿವಸ. ಮತ್ತು ಇನ್ನು ವಿಡಿಯೋಲ್ಲಿ ಇದೇ ಥರ ಒಂದು ಬೇರೆ ಕಾನ್ಸೆಪ್ಟ್ ತೊಗೊಂಡು ಬರ್ತೀನಿ. ಅಲ್ಲಿವರೆಗೂ ನೀವು ಮಾಡಬೇಕಾಗಿರೋದು ಏನು ಅಂತ ಗೊತ್ತು. ಲೈಕ್ ಮಾಡಿ, ಶೇರ್ ಮಾಡಿ, ಏನಾದ್ರು ಅನಿಸಿಕೆಗಳಿದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ನಿರ್ಲೈನ್ ಮಾಡ್ತಾಯಿದ್ದೀನಿ. ನಿಮ್ಮ ಆರೋಗ್ಯನ ಚೆನ್ನಾಗಿ ನೋಡ್ಕೊಳ್ಳಿ. ಬಾಯ್ ಬಾಯ್ ಗೈಸ್, ಟೇಕ್ ಕೇರ್.